ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಮಂಜುನಾಥ್ ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ಸಮಯದಲ್ಲಿ ನಾವು SHGDಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸ್ಟೇಬಲ್ ಮತ್ತು MTS ಮತ್ತು ಹವಾಲ್ದಾರ್ಗೆ ಸಂಬಂಧಪಟ್ಟಿರ್ತಕ್ಕಂಥ GK ಪ್ರಶ್ನೋತ್ತರಗಳನ್ನು ನೋಡಿಕೊಳ್ಳೋಣ. ಬನ್ನಿ ಪ್ರೀತಿಯ ಸ್ಪರ್ಧಾರ್ಥಿಗಳೇ. ಪ್ರಶ್ನೆ ನಂಬರ್ 1, ಭಾಗೀರಥಿ ಮತ್ತು ಅಲ್ಕಾನಂದ ನದಿಗಳು ಟಿಮ್ಟಿಮ್ನಲ್ಲಿ ಸಂಗಮವಾಗುತ್ತವೆ. ಆಪ್ಷನ್ ಎ ಜ್ಯೋತಿಮಠ, ಆಪ್ಷನ್ ಬಿ ಕರ್ಣಪ್ರಯಾಗ, ಆಪ್ಷನ್ ಸಿ ಹರಿದ್ವಾರ, ಆಪ್ಷನ್ ಡಿ ದೇವಪ್ರಯಾಗ. ಹಾಗಾದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದ್ರೆ ದೇವಪ್ರಯಾಗ ಅಂತಕ್ಕಂಥದ್ದು ನೋಡ್ತಾ ಇದ್ವಿ. ದೇವಪ್ರಯಾಗದಲ್ಲಿ ಏನು ಮಾಡ್ತಾ ಇದೆಪ್ಪ ಅಂದ್ರೆ ರೀ, ಇವು ಸಂಗಮಗೊಳ್ತಾವ. ಭಾಗೀರಥಿ ಮತ್ತು ಅಲ್ಕಾನಂದ ನದಿಗಳು ಎಲ್ಲಿ ಪ್ರಯಾಗವಂತವಪ್ಪ ಅಂದ್ರೆ ದೇವಪ್ರಯಾಗದಲ್ಲಿ ಸಂಗಮಗೊಳ್ತಾವೆ. ದೇವಪ್ರಯಾಗದಲ್ಲಿ ಸಂಗಮವಾಗಿ ಯಾವ ನದಿಯಾಗಿ ಮಾರ್ಪಡ್ತದಪ್ಪ ಅಂದ್ರೆ ಗಂಗಾ ನದಿಯಾಗಿ ಮಾರ್ಪಡ್ತದೆ. ಗಂಗಾ ನದಿಯಾಗಿ ಮಾರ್ಪಡ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಗಂಗಾ ನದಿ ಅಂದಾಗ ನಮ್ಮ ಭಾರತದ ನೋಡ್ರಿ ಪವಿತ್ರವಾಗಿರ್ತಕ್ಕಂಥ ನದಿ ಅಥವಾ ರಾಷ್ಟ್ರೀಯ ನದಿ ಅಂತ ಕರೀತಾರೆ. ಪವಿತ್ರವಾಗಿರ್ತಕ್ಕಂಥ ನದಿ ನಮ್ಮ ಭಾರತದ ರಾಷ್ಟ್ರೀಯ ನದಿ ಅಂದ್ರೆ ಅದು ಯಾವುದಪ್ಪ ಅಂದ್ರೆ ರೀ ಗಂಗಾ ನದಿಯಾಗಿದೆ. ಹಾಗಾದ್ರೆ ಗಂಗಾ ನದಿಯ ಉದ್ದ ಅಂತ ನೋಡುವಾಗ 2525 ಏನಪ್ಪ ಅಂದ್ರೆ ಕಿಲೋಮೀಟರ್ ಉದ್ದವನ್ನು ಸಹ ಇದು ಹೊಂದಿದೆ ಅಂತೇಳಿ ನೋಡ್ತಾ ಇದ್ವಿ. ಹಾಗಾದ್ರೆ ಇದರ ಉಪನದಿಗಳು ನಾವು ಯಮುನಾ, ಹೌದಲ್ರಿ, ಗಂಡಕ, ಅನಂತರ ಕೋಶಿ ನದಿ, ಹೌದಲ್, ಈ ರೀತಿಯಾಗಿರ್ತಕ್ಕಂಥ ಈ ಉಪನದಿಗಳನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು 5 ಪ್ರಯಾಗಗಳನ್ನು ನೋಡ್ತಾ ಇದ್ದೀವಿ. ಪಂಚಪ್ರಯಾಗಗಳನ್ನ ನೋಡ್ತಾ ಇದ್ದೀವಿ. ಪಂಚಪ್ರಯಾಗ ನೋಡ್ರಿ, ಪಂಚಪ್ರಯಾಗ ಅಂತೇಳಿ ನೋಡ್ತಾ ಇದ್ದೀವಿ. ನೋಡ್ರಿ ಕೂಡ ವೀನಕ್ಕ ಹೃದಯ ಅಂತೇಳಿ ನೋಡ್ತಾ ಇದ್ದೀವಿ. ಅಂದ್ರೆ ವಿಷ್ಣು ಪ್ರಯಾಗ, ನಂದ ಪ್ರಯಾಗ, ಕರ್ಣ ಪ್ರಯಾಗ, ರುದ್ರ ಪ್ರಯಾಗ, ನಂತರ ದೇವಪ್ರಯಾಗ. ದೇವಪ್ರಯಾಗ ಈ ರೀತಿಯಾಗಿರ್ತಕ್ಕಂಥ ಪ್ರಯಾಗಗಳನ್ನ ನೋಡ್ತಾ ಇದ್ದೀವಿ. ಅವುಗಳನ್ನ ನಾವು ಪಂಚಪ್ರಯಾಗ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಗಂಗಾ ನದಿಯಲ್ಲಿರ್ತಕ್ಕಂಥ ಡಾಲ್ಫಿನ್ ಅಂತಕ್ಕಂಥದ್ದು ಸಹ ರಾಷ್ಟ್ರೀಯ ಪ್ರಾಣಿಯಾಗಿದೆ ಅಂತಕ್ಕಂಥದ್ದನ್ನು ಸಹ ನೋಡ್ತಾ ಇದ್ದೀವಿ. ಗಂಗಾ ನದಿಯ ಉಪನದಿಯಾಗಿರ್ತಕ್ಕಂತಹ ಯಮುನಾ ನದಿಯನ್ನ ಏನಂತ ಕರೀತಾರಪ್ಪ, ಗಂಗಾ ನದಿಯ ಸಹೋದರಿ ಅಂತೇಳಿ ಕರೀತಾರ ಅಂತ ನೋಡ್ತಾ ಇದ್ದೀವಿ. ಹಾಗಾದ್ರೆ ಈ ಪವಿತ್ರವಾಗಿರ್ತಕ್ಕಂಥ ಗಂಗಾ ನದಿ ಏನಾಗ್ತೈತಪ್ಪ ಅಂದ್ರೆ ಭಾಗೀರಥಿ ಮತ್ತು ಅಲ್ಕಾನಂದಿ ನದಿಗಳು ದೇವಪ್ರಯಾಗದಲ್ಲಿ ಸಂಗಮಗೊಂಡಾಗ ಗಂಗಾ ನದಿಯಾಗಿ ಏನಾಗ್ತೈತೆ ಅಂದ್ರೆ ಅದು ಮಾರ್ಪಾಡಾಗ್ತದೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೋಡ್ರಿ ಪ್ರಶ್ನೆ ನಂಬರ್ 2 ಹೀಗಿದೆ ನೋಡ್ರಿ. ಭೂಮಿಯ ಮೇಲಿನ ಭಾಗವನ್ನ ಹೀಗೆ ಕರೆಯಲಾಗುತ್ತದೆ. ನೋಡ್ರಿ ಆಪ್ಷನ್ ಎ ವಾಯುಮಂಡಲ, ಟ್ರೋಪೋಸ್ಪಿಯರ್, ಲಿಥೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತೇಳಿ ನೋಡ್ತಾ ಇದ್ದೀವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಲಿಥೋಸ್ಪಿಯರ್ ಅಂತೇಳಿ ನೋಡ್ತಾ ಇದ್ದೀವಿ. ಲಿಥೋಸ್ಪಿಯರ್ ಅಂದ್ರೆ ಇಲ್ಲಿ ನೋಡುವಾಗ ಏನ್ರಿ ಶಿಲಾಗೋಳ ಅಂತೇಳಿ ನೋಡ್ತಾ ಇದ್ದೀವಿ. ಹೌದಲ್ರಿ, ಶಿಲಾಗೋಳ ಅಂತ ನೋಡುವಾಗ ನೋಡ್ರಿ ಭೂಮಿಯ ಮೇಲ್ಭಾಗದ ಘನಪದರವನ್ನ ಘನಪದರನ್ನ ನಾವು ಏನಂತ ಕರಿತಾ ಇದ್ವಿ? ಘನಪದರನ್ನ ನಾವು ಶಿಲಾಗೋಳ ಅಂತ ಕರಿತಾ ಇದ್ದೀವಿ. ಮೊದಲನೇದಾಗಿ ಭೂಕವಚ, ಎರಡನೇದಾಗಿ ಮ್ಯಾಂಟಲ್, ಆನಂತರ ಮೂರನೇದಾಗಿ ಕೇಂದ್ರಗೋಳ. ಹೌದಲ್ರಿ, ಭೂಮಿಯ ಮೇಲಿನ ಒಂದು ಶಿಲಾಪದರ. ಇದರಲ್ಲಿ ಭೂಕವಚ ಅಂತ ನೋಡುವಾಗ ಇಲ್ಲಿ ನೋಡ್ರಿ ಕ್ರಸ್ಟ್, ಮೋಹೋವಲಯ, ಉಪ್ಪರ್ ಮೆಂಟಲ್, ಲೋವರ್ ಮೆಂಟಲ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಕ್ರಸ್ಟ್ ಅಂತಂದಾಗ ಇಲ್ಲಿ ಭೂಕವಚವನ್ನ ನೋಡುವಾಗ ಇದರಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದ್ರೆ ಇದರಲ್ಲಿ ನಾವು ಮೇಲ್ಭಾಗ ಮತ್ತು ಕೆಳಭಾಗ ಅಂತ ನೋಡ್ತಾ ಇದೀವಿ. ಮೇಲ್ಭಾಗ ಮತ್ತು ಕೆಳಭಾಗ. ಹಾಗಾದ್ರೆ ಇಲ್ಲಿ ನೋಡುವಾಗ ಈ ಭೂಕವಚ ಅಂತಕ್ಕಂಥದ್ರೆ ಎಷ್ಟ್ರಿ 60 ಕಿಲೋಮೀಟರ್ ಆಳದವರೆಗೆ ಇಲ್ಲಿ ಕಂಡು ಬರ್ತದ. ಭೂಮಿಯ ಒಳಗೆ ಎಷ್ಟು ಕಿಲೋಮೀಟರ್ ಆಳವರೆಗೆ? 60 ಕಿಲೋಮೀಟರ್ ಆಳದವರೆಗೆ ಕಂಡು ಬರ್ತಾ ಇದೆ. ಅದರಲ್ಲಿ ಏನಪ್ಪಾ ಅಂದ್ರೆ ಶೇಕಡ 30 ಭಾಗದಷ್ಟು ಭೂಭಾಗ ಇದ್ದರೆ ಅದನ್ನ 30 ಭಾಗದಷ್ಟು ಸಾಗರೀಕರಣ ಭಾಗವನ್ನ ಇಲ್ಲಿ ಒಳಗೊಂಡಿದೆ. ಸಾಗರೀಕರಣ, ಹೌದಲ್ರಿ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ನೋಡ್ರಿ ಇದನ್ನ ನಾವು ಏನಂತ ಕರಿತಾ ಇದೀವಿ? ಒಂದು CR ವಲಯ ಅಂತ ಕರಿತಾ ಇದೀವಿ, ಒಂದು ಸೀಮಾ ವಲಯ ಅಂತ ಕರಿತಾ ಇದೀವಿ. ಇಲ್ಲಿ ಸೀಮಾದಲ್ಲಿ ನಾವು ನೋಡುವಾಗ ಸಿಲಿಕ್ ಮತ್ತು ಮ್ಯಾಗ್ನೀಷಿಯಂ
ಇದು ಭೂಮಿಯ ಮೇಲ್ಭಾಗದಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲಿ ಸಿಯಾಲ್ ಅಂದಾಗ ಸೀಮಾ ಮತ್ತು ಅಲ್ಯೂಮಿನಿಯಂ ಅಂತ ನೋಡ್ತಾ ಇದ್ದೇವೆ. ಸೀಮಾ ಮತ್ತು ಅಲ್ಯೂಮಿನಿಯಂ ಇದು ಸಹ ಏನಪ್ಪಾ ಅಂದ್ರೆ ನಮ್ಮ ಭೂಕವಚದಲ್ಲಿ ಬರ್ತಾ ಇದೆ. ಹಾಗಾದ್ರೆ ಇದನ್ನ ನಾವು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಈ ರೀತಿಯಾಗಿರ್ತಕ್ಕಂತಹ ಒಂದು ಭೂಕವಚವನ್ನು ನಮ್ಮ ಶಿಲಾಗೋಳದ ಒಂದು ಪದರು ಅಂತೇಳಿ ಕರಿತಾ ಇದ್ದೇವೆ. ಹಾಗಾದ್ರೆ ಇಲ್ಲಿ ಭೂಕವಚ ಮತ್ತು ಮ್ಯಾಂಟಲ್ ಅಂತ ಎರಡು ಭಾಗಗಳದಾವ ನೋಡ್ರಿ. ಭೂಕವಚ ಮತ್ತು ಮ್ಯಾಂಟಲ್ ಅಂತ ಎರಡು ಭಾಗಗಳದಾವ. ಹಾಗಾದ್ರೆ ಈ ಭೂಕವಚವನ್ನು ನೋಡುವಾಗ ನೋಡ್ರಿ, ಈ ಭೂಕವಚವನ್ನು ನೋಡುವಾಗ ಈ ಭೂಕವಚ ಮತ್ತು ಮ್ಯಾಂಟಲ್ ಭೂಕವಚ ಮತ್ತು ಮ್ಯಾಂಟಲ್ ಈ ಎರಡು ಭಾಗವನ್ನ ಸೇರಿಸ್ತಕ್ಕಂಥ ವಲಯ. ಭೂಕವಚ ಮತ್ತು ಮ್ಯಾಂಟಲ್ವನ್ನ ಸೇರಿಸ್ತಕ್ಕಂಥ ವಲಯ ಯಾವುದಾಗಿತ್ತಪ್ಪ ಅಂದ್ರೆ ಇಲ್ಲಿ ಐತಿ ನೋಡ್ರಿ, ಮೋಹೋ ವಲಯ. ಯಾವ ವಲಯ ರೀ? ಮೋಹೋ ಋಷಿಕ್ ವಲಯ. ಮೋಹೋ ಋಷಿಕ್ ವಲಯ ಅಂತಕ್ಕಂಥದ್ದು ಏನು ಮಾಡ್ತಾ ಇದ್ದಪ್ಪ ಅಂದ್ರೆ ಈ ಒಂದು ಭೂಕವಚ ಮತ್ತು ಮ್ಯಾಂಟಲ್ನ ಸೇರಿಸ್ತಕ್ಕಂಥ ವಲಯ ಈ ಮೋಹೋ ವಲಯ ಆಗಿದೆ. ಇಲ್ಲಿ ಮೇಲೆ ಭೂಕವಚ, ಹೌದಲ್ರಿ, ಭೂಕವಚ ಇದೆ. ಕೆಳಗೆ ಏನೈತಪ್ಪ ಅಂದ್ರೆ ಮ್ಯಾಂಟಲ್. ಅದರಲ್ಲಿ ಮ್ಯಾಂಟಲ್ ಒಳಗ ಮೇಲ್ಭಾಗದ ಮ್ಯಾಂಟಲ, ಕೆಳಭಾಗದ ಮ್ಯಾಂಟಲ ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ಎರಡನ್ನ ಸೇರಿಸ್ತಕ್ಕಂಥ ವಲಯವನ್ನ ನಾವು ಏನಂತ ಕರಿತಾ ಇದ್ರಿ? ಈ ಒಂದು ಮ್ಯಾಂಟಲ್ ಮತ್ತು ಕ್ರಸ್ಟ್ ಅನ್ನ ಸೇರಿಸ್ತಕ್ಕಂಥ ವಲಯವನ್ನ ನಾವು ಮೋಹೋ ವಲಯ ಅಂತೇಳಿ ಕರಿತಾ ಇದ್ದೇವೆ. ಹೌದಲ್ರಿ? ಹಾಗಾದ್ರೆ ಈ ಮೋಹೋ ವಲಯ ಏನ್ ಮಾಡ್ತೈತಿ? ಈ ಎರಡು ಭಾಗಗಳನ್ನ ಸೇರಿಸ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಈ ಮ್ಯಾಂಟಲ್ ಏನಾಗಿದೆಪ್ಪ ಅಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಉಷ್ಣಾಂಶ ಕಂಡು ಬರುತ್ತದ. ಹೆಚ್ಚಿನ ರೀತಿಯಾಗಿರ್ತಕ್ಕಂಥ ಉಷ್ಣಾಂಶ ಕಂಡು ಬರ್ತದ. ಹಾಗಾದ್ರೆ ಇಲ್ಲಿ ಯಾವುದೇ ಶಿಲಾ ಇದ್ದಕ್ಕಂಥದ್ದು ಶಿಲಾಪಾಕ ಆಗಿ ಮಾರ್ಪಾಡಾಗ್ತದ ಅಂತೇಳಿ ನೋಡ್ತಾ ಇದ್ದೇವೆ. ಈ ಭೂಮಿಯ ಒಳಗೆ ಇರ್ತಕ್ಕಂಥ ನೋಡ್ರಿ ಕಿರಣ ಈ ಭೂಮಿಯಿಂದ ಮೇಲ್ಭಾಗಕ್ಕೆ ಬರಲಿಕ್ಕೆ ಪ್ರಯತ್ನವನ್ನ ಮಾಡ್ತದ. ಇದನ್ನ ನಾವು ಏನಂತ ಕರಿತಾ ಇದೀವಿ ಅಂದ್ರೆ ಮ್ಯಾಗ್ಮಾ ಅಂತೇಳಿ ಕರಿತಾ ಇದೀವಿ. ಯಾವಾಗ ಭೂಮಿ ಮೇಲ್ಭಾಗದಲ್ಲಿ ಬರ್ತೈತಿ ನೋಡ್ರಿ, ಇದನ್ನ ನಾವು ಏನಂತ ಕರಿತಾ ಇದೀವಿ? ಲಾವಾರಸ ಅಂತೇಳಿ ಕರಿತಾ ಇದೀವಿ. ಅದಲ್ರಿ ಮ್ಯಾಂಟಲ್ ಅಂತೇಳಿ ನೋಡುವಾಗ. ಹಾಗಾದ್ರೆ ಈ ಮ್ಯಾಂಟಲ್ ನಂತರ ಬಂದಿರತಕ್ಕಂಥದ್ದು ಕೇಂದ್ರಗೋಳ. ಅಂದ್ರೆ ಕೇಂದ್ರಗೋಳವನ್ನ ನಾವು ನಿಫೆ ಅಂತೇಳಿ ಕರಿತಾ ಇದೀವಿ. ಅಂದ್ರೆ ನಿಕ್ಕಲ್ಲ ಮತ್ತು ಕಬ್ಬಿಣ. ಹಾಗಾದ್ರೆ ಈ ನಿಕ್ಕಲ್ಲ ಮತ್ತು ಕಬ್ಬಿಣದಲ್ಲಿ ನಾವು ಮತ್ತು ಏನಪ್ಪಾ ಅಂದ್ರೆ ಘನ ಪದರು ಮತ್ತು ದ್ರವ ಪದರು ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ಈ ಮ್ಯಾಂಟಲ್ ಮತ್ತು ಕೇಂದ್ರಗೋಳವನ್ನ ಬೇರ್ಪಡಿಸ್ತಕ್ಕಂಥ ಭಾಗವನ್ನ ನೋಡುವಾಗ ನೋಡ್ರಿ, ಈ ಮ್ಯಾಂಟಲ್ ಮತ್ತು ಈ ಕೇಂದ್ರಗೋಳವನ್ನ ಬೇರ್ಪಡಿಸ್ತಕ್ಕಂಥ ಭಾಗವನ್ನ ಗುಟೆನ್ಬರ್ಗ್ ಸೀಮಾ ವಲಯ ಅಂತೇಳಿ ಕರಿತಾ ಇದೀವಿ. ಗುಟೆನ್ಬರ್ಗ್ ಸೀಮಾ ವಲಯ ಅಂತೇಳಿ ಕರಿತಾ ಇದ್ದೇವೆ. ಹೌದಲ್ರಿ? ಹಾಗಾದ್ರೆ ನೋಡ್ರಿ, ನಾವು ಮತ್ತೆ ಈ ಭೂಮಿಯ ಮೇಲಿನ ಭಾಗವನ್ನ ನಾವು ಏನಂತ ಕರಿತಿದ್ವಿ? ಲಿಥೋಸ್ಪಿಯರ್ ಅಂತ ಕರಿತಾ ಇದ್ವಿ. ಮೆಸೋಸ್ಪಿಯರ್, ಟ್ರೋಪೋಸ್ಪಿಯರ್. ವಾಯುಮಂಡಲ ಅಂದ್ರೆ ವಾಯುಮಂಡಲದಲ್ಲಿ ಕಂಡು ಬರ್ತಕ್ಕಂಥ ನೋಡ್ರಿ. ಹಾಗಾದ್ರೆ ಇದಕ್ಕೆ ನೆನಪಿಟ್ಟುಕ ಟ್ರಸ್ಟ್ ಮೀ ದ ಎಕ್ಸಾಮ್. ನೋಡ್ರಿ, ಟ್ರಸ್ಟ್ ಅಂದ್ರೆ ಇದು ಟ್ರೋಪೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್. ಇನ್ ಅಂದಾಗ ಅಯಾನು ಮಂಡಲ ಅಂದ್ರೆ ಥರ್ಮೋಸ್ಪಿಯರ್, ಅಯಾನು ಮಂಡಲ. ನೆನಪು, ಟ್ರಸ್ಟ್ ಮೀ ಇನ್ ದ ಎಕ್ಸಾಮ್. ಟ್ರೋಪೋಸ್ಪಿಯರ್ ಅಂತ ನೋಡ್ತಾ ಇದೀವಿ, ಮೆಸೋಸ್ಪಿಯರ್ ಅಂತ ನೋಡ್ತಾ ಇದೀವಿ, ಪರಿವರ್ತನಾ ಮಂಡಲ, ಮಧ್ಯಂತರ ಮಂಡಲ, ಸಮೋಷ್ಣ ಮಂಡಲ, ಉಷ್ಣತಾ ಮಂಡಲ, ಬಾಹ್ಯ ಮಂಡಲ. ಇವು ವಾಯುಮಂಡಲದಲ್ಲಿ ಕಂಡು ಬರ್ತಾ ಇದೆ. ಸಾರಜನಕ, ಆಮ್ಲಜನಕ, ಇಂಗಾಲದ ಡೈಆಕ್ಸೈಡ್, ಓಝೋನ್ ಪದರು ಇವೆಲ್ಲ ಸಹ ಈ ವಾಯುಮಂಡಲದಲ್ಲಿ ಬರ್ತಾ ಇದೆ. ಟ್ರೋಪೋಸ್ಪಿಯರ, ಆನಂತರ ಮೆಸೋಸ್ಪಿಯರ, ಆನಂತರ ಥರ್ಮೋಸ್ಪಿಯರ, ಆನಂತರ ಎಕ್ಸೋಸ್ಪಿಯರ್ ಸಹ ಈ ವಾಯುಮಂಡಲದಲ್ಲಿ ಬರ್ತಕ್ಕಂಥದ್ದಾಗಿದೆ. ಒಟ್ಟಿನಲ್ಲಿ ನೋಡುವಾಗ ಈ ಭೂಮಿಯ ಮೇಲಿನ ಭಾಗವನ್ನು ನಾವು ಏನಂತ ಕರಿತಾ ಇದ್ರಿ? ಲಿಥೋಸ್ಪಿಯರ್ ಅಂತೇಳಿ ಕರಿತಾ ಇದ್ವಿ. ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 3 ರೀ. ಪ್ರಶ್ನೆ ನಂಬರ್ 3 ಹೀಗಿದೆ ನೋಡ್ರಿ. ಸರೋಜಿನಿ ನಾಯ್ಡು
ಟಿಮ್ ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಆಗ ಸೇವೆ ಸಲ್ಲಿಸಿದ ವರ್ಷ ಯಾವುದು ಅಂತ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆಪ್ಷನ್ ಎ ರೀ 1931, ಆಪ್ಷನ್ ಬಿ 1921, ಆಪ್ಷನ್ ಸಿ 1935, ಆಪ್ಷನ್ ಡಿ 1925. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1925ರಲ್ಲಿ ಸರೋಜಿನಿ ನಾಯ್ಡು ಅವರು ಏನ್ ಮಾಡಿದಾರಪ್ಪ ಅಂದ್ರೆ ರೀ ಈ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗಾದ್ರೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತಕ್ಕಂಥದ್ದು 1885ರಲ್ಲಿ ಸ್ಥಾಪನೆ ಆಗ್ತದ. ಇದು ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿಯನ್ನು ಹೊಂದಿತ್ತು. ಅದರ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ WC ಬ್ಯಾನರ್ಜಿ ಅವರಾಗಿದ್ರು. ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರಾಗಿದ್ರು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇನ್ನು ಮತ್ತೆ ನೋಡುವಾಗ 1886ರಲ್ಲಿ ನಡೀತದ, ಕಲ್ಕತ್ತಾದಲ್ಲಿ ನಡೀತದ. ಎಲ್ಲಿ ನಡೀತದ? ಕಲ್ಕತ್ತಾದಲ್ಲಿ ನಡೀತದ. ಇದರ ಅಧ್ಯಕ್ಷರು ದಾದಾಬಾಯಿ ನವರೋಜಿ ಅವರಾಗಿದ್ದಾರೆ. ದಾದಾಬಾಯಿ ನವರೋಜಿ. ಹೌದ್ರಿ. ಆನಂತರ 1887ರಲ್ಲಿ ನಡೀತದ. ಇದು ಎಲ್ಲಿ ನಡೀತದಪ್ಪ ಅಂದ್ರೆ ಮದ್ರಾಸ್ನಲ್ಲಿ ನಡೀತದ. ಟ್ಯಾಜುದ್ದೀನ್ ಬದ್ರಿ ಅವರು ಆಗ್ತಾರ. ಹೌದಲ್ರಿ. ಹಾಗಾದ್ರೆ 1888ರಾಗ ನಡೀತದ. ಅಲಹಾಬಾದ್ನಲ್ಲಿ ನಡೀತದ. ಇಲ್ಲಿ ಯಾರಕ್ಕಾರಪ್ಪ ಅಂದ್ರೆ ನಾಲೂರ್ ಅವರು ಆಗ್ತಾರ. ಹಾಗಾದ್ರೆ ಏನ್ರಿ ಇವರು ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ಪಾರ್ಸಿ ಜನಾಂಗದ ಯಾವ ವ್ಯಕ್ತಿ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದ್ರಂದಾಗ ಅವರು ದಾದಾಬಾಯಿ ನವರೋಜಿ ಅವರು. ಅದು ಯಾವಾಗ? 1886ರಲ್ಲಿ. ಹಾಗಾದ್ರೆ ಯಾವ ಒಂದು? ಕಲ್ಕತ್ತಾ ಅಧಿವೇಶನದಲ್ಲಿ. ಇನ್ನು ಮತ್ತೆ ನೋಡ್ರಿ, ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷನಾಗಿರ್ತಕ್ಕಂತಹ ಮುಸ್ಲಿಂ ವ್ಯಕ್ತಿ ಯಾರು ಅಂದಾಗ ಟ್ಯಾಜುದ್ದೀನ್ ಬದ್ರಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ಅವರು ಏನಪ್ಪಾ ಅಂದ್ರೆ 1887ರಲ್ಲಿ ನಡೆದಿರ್ತಕ್ಕಂತಹ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷ ಆಗ್ತಾರೆ. ಅದು ಮದ್ರಾಸ್ನಲ್ಲಿ ನಡೀತದೆ. ಹಾಗಾದ್ರೆ 1888ರಲ್ಲಿ ಅಲಹಾಬಾದ್ನಲ್ಲಿ ನಡೀತದ ನಾಲೋ ಅಂತಕ್ಕಂಥ ವ್ಯಕ್ತಿ. ಹಾಗಾದ್ರೆ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಯಾವ ವ್ಯಕ್ತಿ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷನಾದಾಗ ಅದು ನಾಲೋ ಅಂತ ಹೇಳಿ ನೋಡ್ತಾ ಇದೀವಿ 1888ರಲ್ಲಿ. ಹಾಗಾದ್ರೆ ಇಲ್ಲಿ ನಮ್ಮ ಸರೋಜಿನಿ ನಾಯ್ಡು ಅವರು ಯಾವಾಗ ಆಗ್ತಾರಪ್ಪ ಅಂದ್ರೆ 1925ರಲ್ಲಿ ಆಗ್ತಾರೆ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಕೇಳಬಹುದು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ವ್ಯಕ್ತಿ ಆಗಿರ್ತಕ್ಕಂಥ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಏನ್ರಿ ಅಧ್ಯಕ್ಷೆಯಾಗಿರ್ತಕ್ಕಂಥ ಮೊದಲ ಮಹಿಳೆ ಅಂತ ಕೇಳಿದಾಗ ಯಾರಪ್ಪ ಅಂದ್ರೆ ರೀ ಆನಿ ಬೆಸೆಂಟ್ ರವರು ಆಗಿರ್ತಾರ. ಯಾವಾಗ? 1917ರಲ್ಲಿ ಆಗಿರ್ತಾರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕ್ರಿ. ಹೌದಲ್ರಿ. ಹಾಗಾದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿರ್ತಕ್ಕಂಥ ಭಾರತದ ಮೊದಲ ಮಹಿಳೆ ಅಂದಾಗ ಅವರು ಯಾರಪ್ಪ ಅಂದ್ರೆ ರೀ ಸರೋಜಿನಿ ನಾಯ್ಡು ಅವರಾಗಿದ್ದಾರ. 1925. ಹಾಗಾದ್ರೆ 1925 ಅದಕ್ಕಿಂತ ಮುಂಚೆ 1924 ನೋಡುವಾಗ ಬೆಳಗಾವಿಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದ್ರೆ ರೀ ನಮ್ಮ ಮಹಾತ್ಮ ಗಾಂಧೀಜಿಯವರು ಆಗಿದ್ದಾರ ಅಂತೇಳಿ ನೋಡ್ತಾ ಇದ್ದೇವೆ. ಹೌದಲ್ರಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 4. ಪ್ರಶ್ನೆ ನಂಬರ್ 4 ನೋಡುವಾಗ ಭಾರತದಲ್ಲಿ LPG ಸುಧಾರಣೆಗಳನ್ನ ಯಾವಾಗ ಪರಿಚಯಿಸಲಾಯಿತು ಅಂತ ನೋಡ್ತಾ ಇದ್ದೀವಿ. ಆಪ್ಷನ್ ಎ 1991, ಆಪ್ಷನ್ ಬಿ 1991, ಆಪ್ಷನ್ ಸಿ 1992, ಆಪ್ಷನ್ ಡಿ 1993 ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ಬಿ 1991 ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ LPG ಉದಾರೀಕರಣ ಅನಂತರ ಖಾಸಗೀಕರಣ ಅನಂತರ ಜಾಗತೀಕರಣ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ ಅಂತ ಕರೀತಾರೆ. ಹಾಗಾದ್ರೆ ಇವುಗಳನ್ನ ಯಾರಪ್ಪ ಅಂದ್ರೆ ರೀ ನೋಡ್ರಿ ನಾವು ನೋಡುವಾಗ ಇವುಗಳನ್ನ ಯಾರು ಜಾರಿಗೆ ತರ್ತಾರಪ್ಪ ಅಂದ್ರೆ PV ನರಸಿಂಹರಾವ್ ರವರು ಏನು ಮಾಡ್ತಾರಪ್ಪ ಅಂದ್ರೆ ಅವಾಗ ಪ್ರಧಾನಿಯಾದಂಥ ಸಂದರ್ಭದಲ್ಲಿ ಅವಾಗ ಹಣಕಾಸಿನ ಮಂತ್ರಿಯಾಗಿ ಯಾರು ಆಗಿರುತ್ತಾರಪ್ಪ ಅಂದ್ರೆ
ಮನಮೋಹನ್ ಸಿಂಗ್ ಅಂತೇಳಿ ನೋಡ್ತಾ ಇದ್ದೀವಿ. ಮನಮೋಹನ್ ಸಿಂಗ್ ಅವರು ಏನಾಗಿರ್ತಾರ, ಹಣಕಾಸಿನ ಮಂತ್ರಿ ಆಗಿರ್ತಾರ. ಆ ಸಮಯದಲ್ಲಿ ಹಣಕಾಸಿನ ತೊಂದರೆ ಉಂಟಾಗಿರ್ತದ. ಆ ಹಣಕಾಸಿನ ತೊಂದರೆ ಉಂಟಾದಾಗ ಪಿ ವಿ ನರಸಿಂಹರಾವ್ ಅವರು ಏನ್ ಮಾಡ್ತಾರಪ್ಪ ಅಂದ್ರ ಆ ಹಣದುಬ್ಬರವನ್ನ ಸರಿಪಡಿಸುವ ಸಲುವಾಗಿ ಉದಾರೀಕರಣ, ಖಾಸೀಕರಣ ಮತ್ತು ಜಾಗತೀಕರಣದಲ್ಲಿ ಅಭಿವೃದ್ಧಿಯನ್ನ ತರ್ತಾರ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನಮ್ಮ ಪಿ ವಿ ನರಸಿಂಹರಾವ್ ಅವರಿಗೆ 2024ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿತು. ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಅಂತಕ್ಕಂಥದ್ದು ಸಹ ಏನು ಮಾಡ್ತದ, ಸಿಗುತ್ತದ. 2024ರಲ್ಲಿ ಮರಣೋತ್ತರ ಭಾರತ ರತ್ನ ಪ್ರಶಸ್ತಿ ಪಡೆದಿರ್ತಕ್ಕಂಥವ್ರು ಯಾರಪ್ಪ, ಎಷ್ಟು ಜನ ಅಂದ್ರೆ ಅವರು 5 ಜನ ಅಂತೇಳಿ ನೋಡ್ತಾ ಇದೀವಿ. ಮೊದಲನೇದಾಗಿ ನೋಡ್ರಿ, 2024ರಲ್ಲಿ ಎಷ್ಟು ಜನ ರೀ, 5 ಜನ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಾರ. ಪಿ ವಿ ನರಸಿಂಹರಾವ್ ಅಂತೇಳಿ ನೋಡ್ತಾ ಇದ್ದೀವಿ. ಎರಡನೇದಾಗ್ರಿ MS ಸ್ವಾಮಿನಾಥನ್. ಆನಂತರ ಚೌಧರಿ ಚರಣ್ ಸಿಂಗ್ ಅಂತೇಳಿ ನೋಡ್ತಾ ಇದ್ದೇವೆ. ಆನಂತರ ಕರ್ಪೂರಿ ಠಾಕೂರ್ ಅವರು ಅಂತ ನೋಡ್ತಾ ಇದ್ದೇವೆ. ಆನಂತರ LK ಅಡ್ವಾಣಿ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇವ್ರು ಏನು ಮಾಡಿದಾರಪ್ಪ ಅಂದ್ರೆ 2024ರಲ್ಲಿ ಮರಣೋತ್ತರ ಏನು ಮಾಡಿದಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದಾರ. ಭಾರತ ರತ್ನ ಪ್ರಶಸ್ತಿಯನ್ನು ಸಹ ಏನ್ ಮಾಡಿದಾರಪ್ಪ ಅಂದ್ರೆ ಪಡೆದಿದ್ದಾರ ಅಂತೇಳಿ ನೋಡ್ತಾ ಇದ್ದೇವೆ. ಕ್ಲಿಯರ್? ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 5. ಅಶೋಕನ ಹೆಚ್ಚಿನ ಶಾಸನಗಳು ಟಿಮ್ ಭಾಷೆಯಲ್ಲಿದ್ದವು ಮತ್ತು ಅವುಗಳನ್ನ ಟಿಮ್ ಲಿಪಿಯಲ್ಲಿ ಬರೆಯಲಾಗಿದೆ. ನೋಡ್ರಿ, ಹಾಗಾದ್ರೆ ಆಪ್ಷನ್ ಎ ಟಿಮ್ ಬರೆಯಲಾಗಿದೆ, ಸಂಸ್ಕೃತ ಮತ್ತು ಬ್ರಾಹ್ಮಿ. ಆಪ್ಷನ್ ಬಿ ಸಂಸ್ಕೃತ ಮತ್ತು ಖರೋಷ್ಠಿ. ಆಪ್ಷನ್ ಸಿ ಪಾಲಿ ಮತ್ತು ಖರೋಷ್ಠಿ. ಆಪ್ಷನ್ ಡಿ ಪ್ರಾಕೃತ ಮತ್ತು ಬ್ರಾಹ್ಮಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಅಶೋಕನ ಹೆಚ್ಚಿನ ಶಾಸನಗಳು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಮತ್ತು ಯಾವ ಲಿಪಿಯಲ್ಲಿ ಅಂದಾಗ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ. ಪ್ರಾಕೃತ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಏನ್ ಮಾಡಲಾಗಿದೆ, ಬರೆಯಲಾಗಿದೆ. ವಿಶೇಷವಾಗಿ ನೋಡ್ರಿ, ಪ್ರಾಕೃತ ಭಾಷೆಯಲ್ಲಿ ಬರೆಯಲಾಗಿದೆ ಮತ್ತು ಬ್ರಾಹ್ಮಿ ಲಿಪಿಯಲ್ಲಿ ಬರೆಯಲಾಗಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿರ್ತಕ್ಕಂತಹ ಅಶೋಕನ ಆಡಳಿತಾವಧಿಯಲ್ಲಿ ಅಥವಾ ಮೌರ್ಯರ ಆಡಳಿತಾವಧಿಯಲ್ಲಿ ನೋಡ್ರಿ ಯಾವ್ಯಾವಪ್ಪ ಅಂದ್ರೆ ಪ್ರಾಕೃತ ಭಾಷೆ ಮತ್ತು ಪಾಲಿ ಭಾಷೆ ಮತ್ತು ಖರೋಷ್ಠಿ ಲಿಪಿ ಮತ್ತು ಯಾವಪ್ಪ ಅಂದ್ರೆ ಬ್ರಾಹ್ಮಿ ಲಿಪಿಯ ಚಾಲ್ತಿಯಲ್ಲಿದ್ದವು. ಅದೇ ರೀತಿಯಾಗಿ ಯಾವಾಗ ಚಂದ್ರಗುಪ್ತ ಮೌರ್ಯ ಗ್ರೀಕರ ಸೆಲ್ಯೂಕಸನ ಮಗಳನ್ನ ಮದುವೆ ಆದಾಗ ಅವಾಗಿನಿಂದ ಸಹ ಗ್ರೀಕ್ ಭಾಷೆ ಅಂತಕ್ಕಂಥದ್ದು ಇಲ್ಲಿ ಏನಾದ್ರಿ ಆಡಳಿತ ಭಾಷೆಯಾಗಿ ಮಾರ್ಪಟ್ಟಿತ್ತು ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಅಶೋಕನನ್ನು ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕಸ ಅಂತೇಳಿ ಇದನ್ನು ಯಾರ ಕಂಡು ಹಿಡಿದ್ರಪ್ಪ ಅಂದ್ರೆ ರೀ 1834ರಲ್ಲಿ ನೋಡ್ರಿ ಜೇಮ್ಸ್ ಪ್ರಿನ್ಸೆಪ್ ಅಂತಕ್ಕಂಥವ್ನು ಏನು ಮಾಡ್ತಾನಪ್ಪ ಅಂದ್ರೆ ಈತನ ಒಂದು ಶಾಸನವನ್ನು ಪತ್ತೆ ಹಚ್ಚಿ, ಹೌದಲ್ರಿ, ಅಲ್ಲಿ ದೇವನಾಮ ಪ್ರಿಯದರ್ಶಿ ಅಶೋಕಸ ಅಂತೇಳಿ ನಾವು ಯಾವ ಶಾಸನದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ರಾಯಚೂರಿನ ಮಸ್ಕಿ ಶಾಸನದಲ್ಲಿ ನಾವು ನೋಡ್ತಾ ಇದ್ದೇವೆ. ರಾಯಚೂರಿನ ಮಸ್ಕಿ ಶಾಸನ. ಹಾಗಾದ್ರೆ ಈ ಶಾಸನ ನಮಗೆ ಮಾಹಿತಿ ನೀಡ್ತದೆ. ಹಾಗಾದ್ರೆ ಈ ರೀತಿಯಾಗಿ ನಾವು ಅಶೋಕನ ಶಾಸನಗಳನ್ನ ನೋಡ್ತಾ ಇದ್ದೇವೆ, ಹೌದಲ್ರಿ. ಅಶೋಕನ ಶಾಸನ ಸಹ ಏನ್ರಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದಾಗಿದೆ. ಹಾಗಾದ್ರೆ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾವೆಲ್ಲರೂ ನೋಡ್ರಿ ಈ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಎಲ್ಲರೂ ಒಂದು ಸರ್ಕಾರಿ ನೌಕರಿಯನ್ನು ಗಿಟ್ಟಿಸಿಕೊಳ್ಬೇಕಂತಕ್ಕಂಥ ಆಸೆ ಬಹಳಷ್ಟಿದೆ. ಅದರ ಸದುಪಯೋಗವನ್ನು ನಿಮ್ಮ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ, ಈ ರೀತಿಯಾಗಿ ಯೂಟ್ಯೂಬ್ ಕ್ಲಾಸ್ನಲ್ಲಿ ಪ್ರಶ್ನೆಗಳನ್ನ ರೆಡಿ ಮಾಡಿ ಅವುಗಳನ್ನ ನಿಮ್ಮ ಮುಂದೆ ಪ್ರಚುರಪಡಿಸ್ತಾ ಇದ್ದೀವಿ. ಹಾಗಾದರೆ ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಿರಿ. ಹಾಗಾದರೆ ಮೊದಲ ಬಾರಿಗೆ ನಮ್ಮ ಈ ಯೂಟ್ಯೂಬ್ ಕ್ಲಾಸನ್ನು ಯಾರು ವೀಕ್ಷಿಸಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರನ್ನು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆ ನಂಬರ್ 6 ಹೇಗಿದೆ ನೋಡ್ರಿ.
ಪುರಿಯಲ್ಲಿರುವ ಜಗನ್ನಾಥ ದೇವಾಲಯವು ಯಾವ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನ ಚಿತ್ರಿಸುತ್ತದೆ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ನೋಡ್ರಿ, ಆಪ್ಷನ್ ಎ ಕುಚಿಪುಡಿ, ಆಪ್ಷನ್ ಬಿ ಭರತನಾಟ್ಯ, ಆಪ್ಷನ್ ಸಿ ಕಥಕ್, ಆಪ್ಷನ್ ಡಿ ಒಡಿಶಿ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂದ್ರೆ ರೀ, ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ ಏನು ಮಾಡ್ತಾ ಇದ್ರೆ ಒಡಿಶಿ ಅಂತಕ್ಕಂಥ ಒಂದು ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನ ಪರಿಚಯಿಸುವಂಥದ್ದಾಗಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಈ ಪೂರಿಯಲ್ಲಿರ್ತಕ್ಕಂಥ ಜಗನ್ನಾಥ ದೇವಾಲಯದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ, ಒಡಿಶಿ ಅಂತಕ್ಕಂಥ ಶಾಸ್ತ್ರೀಯ ನೃತ್ಯವನ್ನು ನೋಡ್ತಾ ಇದ್ದೀವಿ. ಹಾಗಾದ್ರೆ ಇಲ್ಲಿ ನಾವು ಕುಚಿಪುಡಿ ಅಂದಾಗ, ಆಮೇಲೆ ಭರತನಾಟ್ಯ ಅಂದಾಗ, ಕಥಕ್ ಅಂದಾಗ, ಕುಚಿಪುಡಿ ಅಂದಾಗ ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಆಂಧ್ರ ಪ್ರದೇಶದ ಶಾಸ್ತ್ರೀಯ ನೃತ್ಯ. ಇನ್ನು ಭರತನಾಟ್ಯ ಅಂದಾಗ ತಮಿಳುನಾಡಿನ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಕಥಕ್ ಅಂದಾಗ ಉತ್ತರ ಪ್ರದೇಶದ ಏನಾಗಿದೆಪ್ಪ ಅಂದ್ರೆ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ಏನಪ್ಪ ಅಂದ್ರೆ ಭರತನಾಟ್ಯ ನೋಡ್ತಾ ಇದ್ದೇವೆ. ಹಾಗಾದ್ರೆ ತಮಿಳುನಾಡಿನ ತಂಜಾವೂರಿನಲ್ಲಿರ್ತಕ್ಕಂತಹ ಯಾವುದಪ್ಪ ಅಂದ್ರೆ ರೀ, ಬೃಹದೇಶ್ವರ ದೇವಾಲಯ ಏನಾಗೈತಪ್ಪ ಅಂದ್ರೆ ರೀ, ಬೃಹದೇಶ್ವರ ದೇವಾಲಯ ಈ ಭರತನಾಟ್ಯದ ಕೇಂದ್ರ ಸ್ಥಾನವಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಈ ಭರತನಾಟ್ಯವನ್ನು ಸಹ ಪ್ರದರ್ಶನ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದ್ರೆ ಪುರಿಯಲ್ಲಿರುವ ಜಗನ್ನಾಥ ದೇವಾಲಯ ಒಡಿಶಿಯ ಭಾರತೀಯ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಪರಿಚಯಿಸಿದೆ ಅಂತೇಳಿ ನೋಡ್ತಾ ಇದ್ದೀವಿ. ಯಾಕಂದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 7 ಹೀಗಿದೆ ನೋಡ್ರಿ, ಈಶಾನ್ಯ ರೈಲ್ವೆ ವಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಆಪ್ಷನ್ ಎ ಗೋರಖಪುರ, ಆಪ್ಷನ್ ಬಿ ಜೈಪುರ, ಆಪ್ಷನ್ ಸಿ ಜಿಲಾಸ್ಪುರ, ಆಪ್ಷನ್ ಡಿ ಹಾಜಿಪುರ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗೋರಖ್ಪುರ ಅಂತೇಳಿ ನೋಡ್ತಾ ಇದ್ದೇವೆ. ಈ ಗೋರಖ್ಪುರ ಅಂತಕ್ಕಂಥದ್ದು ನೋಡ್ರಿ, ಗೋರಖಪುರ ಅಂತಕ್ಕಂಥದ್ದು ಸಹ ಏನಾಗಿದೆಪ್ಪ ಅಂದ್ರೆ ರೀ, ಈಶಾನ್ಯ ರೈಲ್ವೆ ವಲಯದಲ್ಲಿ ನೋಡ್ತಾ ಇದ್ದೇವೆ. ನೋಡ್ರಿ, ಈಶಾನ್ಯ ಇದು ಪೂರ್ವ, ಇಲ್ಲಿ ನಮ್ಮ ಭಾರತದಲ್ಲಿ ಪೂರ್ವ, ಆನಂತರ ನೋಡ್ರಿ ಇದು ಉತ್ತರ, ಆಮೇಲೆ ದಕ್ಷಿಣ, ಆನಂತರ ಪಶ್ಚಿಮ, ಆನಂತರ ಪೂರ್ವ. ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ ಮತ್ತೆ ಇಲ್ಲಿ ನೋಡ್ರಿ ನೈಋತ್ಯ, ಈಶಾನ್ಯ, ಹೌದಲ್ರಿ, ಆನಂತರ ಆಗ್ನೇಯ, ಆನಂತರ ವಾಯುವ್ಯ. ಹಾಗಾದ್ರೆ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ನಮ್ಮದು ಈಶಾನ್ಯ ಅಂದಾಗ ಇಲ್ಲಿ ಯಾವ ರೈಲ್ವೆ ಬರ್ತದಪ್ಪ ಅಂದ್ರೆ ಗೋರಖಪುರ ಅಂತಕ್ಕಂಥ ರೈಲ್ವೆ ವಲಯ ಅಂತಕ್ಕಂಥದ್ದು ಕಂಡು ಬರ್ತದೆ. ಹಾಗಾದ್ರೆ ನೈಋತ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಹುಬ್ಬಳ್ಳಿ ಅಂತಕ್ಕಂಥ ಒಂದು ಏನಪ್ಪ ರೈಲ್ವೆ ವಲಯ ಅಂತಕ್ಕಂಥದ್ದು ಸಹ ಕಂಡು ಬರ್ತದ, ಹೌದಲ್ರಿ. ಹಾಗಾದ್ರೆ ನಮ್ಮ ಭಾರತದಲ್ಲಿ ಪ್ರಸ್ತುತ 18+1 ಅಂದ್ರೆ 19 ಪ್ರಮುಖ ರೈಲ್ವೆ ವಲಯಗಳನ್ನು ನಾವು ನೋಡುತ್ತಾ ಇದ್ದೇವೆ. ರೈಲ್ವೆಯ ಪ್ರಧಾನ ಕಚೇರಿಯನ್ನು ನೋಡ್ತಾ ಇದ್ದೇವೆ. ಹಾಗಾದ್ರೆ ಗೊತ್ತಿರ್ಬೇಕ್ರಿ, ಮೊದಲ ಬಾರಿಗೆ 1853ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರೀ, ಮುಂಬೈಯಿಂದ ಥಾನೆಯವರೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ರೈಲ್ವೆಯನ್ನ ಬಿಡುಗಡೆ ಮಾಡಿದ್ರು ಪ್ರಥಮ ಬಾರಿಗೆ. ಅದು ಎಲ್ಲಿಪ್ಪ ಅಂದ್ರೆ ಮುಂಬೈನಲ್ಲಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ಗೋರಖ್ಪುರ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 8 ನೋಡ್ರಿ, ಭಾರತ ಮತ್ತು UAE ನಡುವಿನ ದ್ವಿಪಕ್ಷೀಯ ವಾಯು ವ್ಯಾಯಾಮದ ಹೆಸರೇನು? ಹಾಗಾದ್ರೆ ಆಪ್ಷನ್ ಎ ರೀ ಕೆಂಪು ಧ್ವಜ ರೀ, ಆಪ್ಷನ್ ಬಿ ಮರುಭೂಮಿ ಹದ್ದು, ಆಪ್ಷನ್ ಸಿ ಗರುಡ, ಆಪ್ಷನ್ ಡಿ ಪೂರ್ವ ಸೇತುವೆ ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮರುಭೂಮಿಯ ಹದ್ದು ಅಂತೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ UAE ಅಂತೇಳಿ ನೋಡುವಾಗ ನೋಡ್ರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತೇಳಿ ಕರಿತಾ ಇದ್ದೀವಿ, ಅಂದ್ರೆ ದುಬೈಯನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ನಮ್ಮ ಭಾರತ ಮತ್ತು ನೋಡ್ರಿ ದುಬೈ ನಡುವೆ ಯಾವ ಸಮರಾಭ್ಯಾಸ ನಡೀತದೆ ಅಂದಾಗ ಮರುಭೂಮಿ ಹದ್ದು ಸಮರಾಭ್ಯಾಸ ಅಂತಕ್ಕಂಥದ್ದು ನಡೀತದ, ಹೌದಲ್ರಿ. ಇನ್ನು ಹಲವು ರೀತಿಯಾಗಿರ್ತಕ್ಕಂಥ ನೋಡ್ರಿ ಸೂರ್ಯ ಶಕ್ತಿ ಅಂತಕ್ಕಂಥ ಸಮರಾಭ್ಯಾಸ ನೋಡ್ತಾ ಇದ್ದೀವಿ, ಆನಂತರ ವರುಣ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ, ಹೌದಲ್ರಿ. ಆ ರೀತಿಯಾಗಿ ಶಕ್ತಿ ಅಂತಕ್ಕಂಥ ಸಮರಾಭ್ಯಾಸ ನೋಡ್ತಾ ಇದ್ದೀವಿ. ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಭಾರತ ಏನ್ ಮಾಡ್ತಾ ಇದೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಸಮರಾಭ್ಯಾಸವನ್ನು ಒಳಗೊಂಡಿದೆ. ಹಾಗಾದ್ರೆ ಭಾರತ ಮತ್ತು UAE ನಡುವಿನ ಒಂದು ಏನಪ್ಪಾ ಅಂದ್ರೆ ದ್ವಿಪಕ್ಷೀಯ ವ್ಯಾಯಾಮದ ಹೆಸರು ಏನಂದಾಗ ಅದು ಮರುಭೂಮಿಯ ಹದ್ದು ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ರೀ, ಪ್ರಶ್ನೆ ನಂಬರ್ 9 ನೋಡ್ರಿ,
ಈ ಕೆಳಗಿನ ಯಾವ ಟೆನ್ನಿಸ್ ಪಂದ್ಯಾವಳಿಗಳು ಮಣ್ಣಿನ ಕಣದಲ್ಲಿ ಏನ್ ಮಾಡ್ತಾ ಅಂತ ಆಡಲ್ಪಟ್ಟಿವೆ ಅಂತೇಳಿ ನೋಡುವಾಗ ಆಪ್ಷನ್ ಎ ನೋಡ್ರಿ ರೋಲ್ಯಾಂಡ್ ಗ್ಯಾರೋಸ್, ಆಪ್ಷನ್ ಬಿ USA ಓಪನ್, ಆಪ್ಷನ್ ಸಿ ಆಸ್ಟ್ರೇಲಿಯನ್ ಓಪನ್, ಆಪ್ಷನ್ ಡಿ ವಿಂಬಲ್ಡನ್ ಓಪನ್ ಅಂತೇಳಿ ನೋಡ್ತಾ ಇದೀವಿ. ಹಾಗಾದ್ರೆ ನಾವಿಲ್ಲಿ ನೋಡುವಾಗ ನೋಡ್ರಿ ಫ್ರೆಂಚ್ ಓಪನ್, ಅನಂತರ USA ಓಪನ್, ಅನಂತರ ಆಸ್ಟ್ರೇಲಿಯನ್ ಓಪನ್, ಅನಂತರ ವಿಂಬಲ್ಡನ್ ಓಪನ್ ಅಂತ ಕರಿತಾ ಇದೀವಿ. ಈ ಫ್ರೆಂಚ್ ಓಪನ್ ಅಂತೇಳಿ ನೋಡ್ತಾ ಇದೀವಿ. USA ಓಪನ್ ಅಂತೇಳಿ ನೋಡ್ತಾ ಇದೀವಿ. ಆಸ್ಟ್ರೇಲಿಯನ್ ಓಪನ್ ಅಂತೇಳಿ ನೋಡ್ತಾ ಇದೀವಿ. ಅನಂತರ ವಿಂಬಲ್ಡನ್ ಓಪನ್ ಅಂತೇಳಿ ಕರಿತಾ ಇದ್ದೇವೆ. ಹೌದಲ್ರಿ? ಹಾಗಾದ್ರೆ ಇಲ್ಲಿ ನಾವು ನೋಡುವಾಗ USA ಮತ್ತು ಆಸ್ಟ್ರೇಲಿಯಾ ಅಂತಕ್ಕಂಥವು ಹಾರ್ಡ್ ಓಪನ್ ಆಗಿವೆ. ಇನ್ನು ವಿಂಬಲ್ಡನ್ ಅಂದಾಗ ಗ್ರಾಸ್ ಓಪನ್ ಆಗಿದೆ. ಹಾಗಾದ್ರೆ ಫ್ರೆಂಚ್ ಓಪನ್ ಅಂದಾಗ ಇದು ಮಣ್ಣಿನ ಅಂಕಣದಲ್ಲಿ ಆಡ್ತಕ್ಕಂಥ ಆಟ. ಇದು ಗ್ರಾಸ್ ಅಂದಾಗ ಹುಲ್ಲುನಲ್ಲಿ ಪ್ರದೇಶದಲ್ಲಿ ಆಡ್ತಕ್ಕಂಥ ಆಟ. ಇದು ಹಾರ್ಡ್ ಕಠಿಣ ರೀತಿಯಲ್ಲಿ ಆಡ್ತಕ್ಕಂಥ ಆಟ ಇದಾಗಿದೆ. ಹಾಗಾದ್ರೆ ಇಲ್ಲಿ ನೋಡ್ರಿ ಏನ್ ಹೇಳಿದಾರ, ಈ ಕೆಳಗಿನ ಯಾವ ಟೆನ್ನಿಸ್ ಪಂದ್ಯಾವಳಿಗಳು ಮಣ್ಣಿನ ಅಂಕಣದಲ್ಲಿ ಆಡಲ್ಪಟ್ಟವು ಅಂದಾಗ ಇಲ್ಲಿ ನೋಡ್ರಿ USA ಇದೆ ರೀ, ಅದು ಹಾರ್ಡ್ ರೀ. ಆನಂತರ ಆಸ್ಟ್ರೇಲಿಯಾ ಇದೆ, ಅದು ಹಾರ್ಡ್ ರೀ. ವಿಂಬಲ್ಡನ್ ಅಂತಕ್ಕಂಥದ್ದು ಇದೆ, ಅದು ಗ್ರಾಸ್ ರೀ. ಕರೆಕ್ಟ್ ಇದೆ ರೀ. ಹಾಗಾದ್ರೆ ರೋಲ್ಯಾಂಡ್ ಗ್ಯಾರೋಸ್ ನಲ್ಲಿ ಫ್ರೆಂಚ್ ಇಲ್ಲಲ್ರಿ. ಹಾಗಾದ್ರೆ ಇದು ಯಾವ್ದು ಆಪ್ಷನ್ಸ್ ಇಲ್ಲಲ್ರಿ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದ್ರಿ? ಇನ್ನು ರೋಲ್ಯಾಂಡ್ ಗ್ಯಾರೋಸ್ ರೀ, USA, ಆಸ್ಟ್ರೇಲಿಯನ್, ವಿಂಬಲ್ಡನ್ ಅಂತಕ್ಕಂಥದ್ದು ಅಲ್ರಿ. ಹಾಗಾದ್ರೆ ರೋಲ್ಯಾಂಡ್ ಗ್ಯಾರೋಸ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಫ್ರೆಂಚ್ ಓಪನ್ ನ ಇನ್ನೊಂದು ಹೆಸರು ಇದೆ ರೀ. ಫ್ರೆಂಚ್ ಓಪನ್ ಇನ್ನೊಂದು ಹೆಸರೇ ಏನಪ್ಪಾ ಅಂದ್ರೆ ಯಾವ್ದಪ್ಪ ಅಂದ್ರೆ ರೋಲ್ಯಾಂಡ್ ಗ್ಯಾರೋಸ್ ಅಂತ ನೋಡ್ತಾ ಇದೀವಿ. ಅಲ್ಲಿ ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಟೆನ್ನಿಸ್ ಪಂದ್ಯಾವಳಿಗಳನ್ನ ಮಣ್ಣಿನ ಅಂಕಣದಲ್ಲಿ ಆಡಲಾಗುತ್ತದೆ. ನೋಡ್ರಿ ಈ ರೀತಿಯಾಗಿರ್ತಕ್ಕಂಥ ಒಂದು ಮೈದಾನ ಇದೆ ರೀ. ಈ ಅಂಕಣದಲ್ಲಿ ನಾವು ಏನ್ ಮಾಡ್ತಾ ಇದ್ದಪ್ಪ ಅಂದ್ರೆ ಟೆನ್ನಿಸ್ ಪಂದ್ಯಾವಳಿಗಳನ್ನ ನೋಡ್ತಾ ಇದ್ದೇವೆ. ಹೌದಲ್ರಿ? ಈ ರೀತಿ. ಹಾಗಾದ್ರೆ ಫ್ರೆಂಚ್ ಓಪನ್, ಆಮೇಲೆ USA ಓಪನ್, ಆಸ್ಟ್ರೇಲಿಯನ್ ಓಪನ್, ನಂತರ ವಿಂಬಲ್ಡನ್ ಓಪನ್ ಅಂತ ನೋಡ್ತಾ ಇದೀವಿ. ಈಗ ಇದ್ರ ಸರಿಯಾಗಿರ್ತಕ್ಕಂಥ ಉತ್ತರ ರೋಲ್ಯಾಂಡ್ ಗ್ಯಾರೋಸ್ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆ ನಂಬರ್ 10 ನೋಡ್ರಿ. ಪ್ರಶ್ನೆ ನಂಬರ್ 10 ಹೇಗಿದ್ರೆ ವಿಧವೆ ಪುನರ್ವಿವಾಹ ಸಂಘದ ಸ್ಥಾಪಕರು ಯಾರು ಅಂದ್ರೆ 1861ರಲ್ಲಿ ಸ್ಥಾಪನೆ ಮಾಡಿದ ಈ ಒಂದು ಸಂಘದ ಸಂಸ್ಥಾಪಕರು ಯಾರು ಅಂತೇಳಿ ನೋಡುವಾಗ ಆಪ್ಷನ್ ಎ ನೋಡ್ರಿ ಡಾಕ್ಟರ್ ATM ರಾಮ ಪಾಂಡುರಂಗ, ಆಪ್ಷನ್ ಬಿ ದೇವೇಂದ್ರನಾಥ್ ಠಾಗೋರ, ಆಪ್ಷನ್ ಸಿ ಮಹಾದೇವ್ ಗೋವಿಂದ ರಾನಡೆ, ಆಪ್ಷನ್ ಡಿ ಕೇಶವ್ ಚಂದ್ರ ಸೇನ್ ಅಂತ ಹೇಳಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಪ್ಪ ಅಂದ್ರೆ ರೀ ಆಪ್ಷನ್ ಸಿ ಮಹಾದೇವ್ ಗೋವಿಂದ ರಾನಡೆ ಅಂತೇಳಿ ನೋಡ್ತಾ ಇದ್ದೇವೆ. ಗೋವಿಂದ ಆಗ್ಬೇಕ್ರಿ, ಗೋವಿಂದ ರಾನಡೆ. ಇವ್ರು ಏನಪ್ಪಾ ಅಂದ್ರೆ ರೀ ವಿಧವೆ ಪುನರ್ವಿವಾಹ ಸಂಘದ ಸ್ಥಾಪಕರಾಗಿ 1861ರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ಅಂತೇಳಿ ನೋಡ್ತಾ ಇದ್ದೇವೆ ಸ್ಥಾಪಕರು. ಹಾಗಾದ್ರೆ ವಿಧವಾ ಪುನರ್ವಿವಾಹವನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಗುಪ್ತ ಸಂತತಿಯ ಪುನರ್ಭೂದಲ್ಲಿ ನೋಡ್ತಾ ಇದ್ದೇವೆ. ಪುನರ್ಭೂ ಅಂತಕ್ಕಂಥವ್ರು ಸಹ ಇದಕ್ಕೆ ಪ್ರೋತ್ಸಾಹವನ್ನ ನೀಡಿದರು. ಹಾಗಾದ್ರೆ ವಿಧವಾ ಪುನರ್ವಿವಾಹಕ್ಕ ಈ ನಮ್ಮ ದಾದಾಬಾಯಿ ನವರೋಜಿ ಅವರು ಅದರ ಸಂಘವನ್ನು ಸ್ಥಾಪನೆ ಮಾಡ್ತಾರೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ದಾದಾಬಾಯಿ ನವರೋಜಿ ಅವರ ಬಗ್ಗೆ ನೋಡುವಾಗ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಸಹ ಅವರು ಬರೆದಿದ್ದಾರ. ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿ ಅವರು ಬರೆದಿದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೇವೆ. ಹೌದಲ್ಲ? ಇದ್ರಿ ದಾದಾಬಾಯಿ. ಹಾಗಾದ್ರೆ ಮಹಾದೇವ್ ಗೋವಿಂದ ರಾನಡೆ ಯಾರಪ್ಪ ಅಂದ್ರೆ ರೀ ಈ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ದಾದಾಬಾಯಿ ನವರೋಜಿ ಅವರು ಬರೀತಾರ. ಹಾಗಾದ್ರೆ ದಾದಾಬಾಯಿ ನವರೋಜಿ ಯಾರು? ದಾದಾಬಾಯಿ ನವರೋಜಿ. ಹಾಗಾದ್ರೆ ಮಹಾದೇವ್ ಗೋವಿಂದ ರಾನಡೆ ಯಾರಪ್ಪ ಅಂದ್ರೆ ಇವರು ಮಂದಗಾಮಿಗಳ ಪ್ರಮುಖ ವ್ಯಕ್ತಿಯಾಗಿದ್ದಾರೆ. ಮಂದಗಾಮಿಗಳು ಅಂದಾಗ ಮಹಾದೇವ್ ಗೋವಿಂದ ರಾನಡೆ, ಆಮೇಲೆ ದಾದಾಬಾಯಿ ನವರೋಜಿ, ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ಇವರು ಏನಪ್ಪಾ ಅಂದ್ರೆ ಮಂದಗಾಮಿಗಳಾಗಿದ್ದಾರೆ. ಅದರಲ್ಲಿ ಮಂದಗಾಮಿಗಳಾಗಿರ್ತಕ್ಕಂತಹ ಮಹಾದೇವ್ ಗೋವಿಂದ ರಾನಡೆ ಅವರು ಏನು ಮಾಡಿದಾರಪ್ಪ ಅಂದ್ರೆ ವಿಧವಾ ಪುನರ್ವಿವಾಹ ಸಂಘವನ್ನು ಸ್ಥಾಪನೆ ಮಾಡಿದ್ದಾರೆ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದ್ರೆ ದೇವೇಂದ್ರನಾಥ್ ಠಾಗೋರ್ ಅವರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ಇವರು ರಾಜಾರಾಮ್ ಮೋಹನ್ ರಾಯ್ ಅವರ ಕಾರ್ಯಚಟುವಟಿಕೆಗಳನ್ನ ಅವರು ಮತ್ತು ಕೇಶವ್ ಚಂದ್ರ
ಅಂದ್ರೆ ಅವರು ಸಹ ಏನು ಮಾಡ್ತಾರೆ, ಮುಂದುವರ್ಸ್ಕೊಂಡು ಹೋಗ್ತಾರ ಅಂತೇಳಿ ನೋಡ್ತಾ ಇದ್ದೀವಿ. ಹಾಗಾದರೆ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಇಲ್ಲಿಯವರೆಗೆ GKಗೆ ಸಂಬಂಧಪಟ್ಟಿರ್ತಕ್ಕಂಥ 10 ಪ್ರಶ್ನೆ ಉತ್ತರಗಳನ್ನು ನೋಡಿಕೊಂಡೆವು. ಹಾಗಾದರೆ ಈ 10 ಪ್ರಶ್ನೆಗಳಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಆ ಕಮೆಂಟ್ಸನ್ನು ಮುಂದಿನ ಅವಧಿಯಲ್ಲಿ ಬಿಡಿಸಿ ಮುಂದಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.